ನಿನ್ನೆ ಶ್ರಾವಣ ಶುಕ್ರವಾರ ಬಹಳ ತೊಟ್ಲು ಸಮಾರಂಭ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಮಾಡಿದಿರಿ. ಸದ್ಗುರುಗಳ ಕೃಪೆಗೆ ಪಾತ್ರರಾಗಿದ್ದೀರಿ. ಅದು ನಮ್ಮೆಲ್ಲರ ಸುದೈವ ಅಂಥೇಳಿ ಭಾವಿಸೋದ್ರ ಜೊತೆಗೆ ವಿಷ್ಣು ಮಾಯೆಯ ಅವತಾರವನ್ನು ಭೂಮಿ ಮೇಲೆ ಆಗಬೇಕಾಗಿದೆ. ಬೀರಲಿಂಗೇಶ್ವರ ಅರಮನೆಯೋಳು ಅತ್ಯಂತ ವಾತ್ಸಲ್ಯದಿಂದ ತಾಯಿಯ ಮಡಿಲಲ್ಲಿ ಜನಿಸಿದ್ದಾನೆ. ಒಂದು ಸಲ ಶಿವನು ಸೃಷ್ಟಿಯನ್ನು ಭ್ರಮಣ ಮಾಡಿ ತನ್ನ ಕೈಲಾಸ ಮಂದಿರಕ್ಕೆ ತೆರಳುವಂಥ ಸಮಯದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದ ಭಾಗದಲ್ಲಿ ಒಂದು ಮರದಡಿಯಲ್ಲಿ ಕೂತುಕೊಂಡು ವಿಶ್ರಾಂತಿ ಮಾಡಿ ಕೈಲಾಸಕ್ಕೆ ಹೋಗುವಾಗ ಆ ಮರಕ್ಕೆ ಒಂದು ಆಶೀರ್ವಾದ ಮಾಡ್ತಾನಂತ. ಏನು ಅಂತಂದರೆ, ಈ ಮರದಡಿಯಲ್ಲಿ ಯಾರಾದರೂ ಕೂಡ ಹೆಣ್ಮಕ್ಕಳು ಬಂದು ಕೂತ್ಕೊಂಡ್ರೆ ತಕ್ಷಣ ಅವರೆಲ್ಲ ಗರ್ಭವತಿ ಆಗಬೇಕು ಅಂಥೇಳಿ ಆ ಮರಕವ ಆಶೀರ್ವಾದ ಮಾಡಿ ಹೋಗ್ತಾನೆ. ಕೆಲವು ದಿನಗಳ ನಂತರ ದೇವಲೋಕದ ದೇವಗನ್ಯೆಯರು ಈ ಜಗತ್ತನ್ನು ವೀಕ್ಷಿಸುತ್ತಾ ಸಂಚಾರ ಮಾಡ್ತಾ ಆ ಮರದಡಿಯಲ್ಲಿ ಬಂದು ಶಿವ ಹೇಗೆ ಭ್ರಮಣ ಮಾಡಿ ವಿಶ್ರಾಂತಿ ಮಾಡಲಿಕ್ಕೇನು ಕುತ್ಕೊಂಡಿದ್ನಲ್ಲ, ಹಾಗೆಯೇ 5 ದೇವಗನ್ಯೆಯರು ಮರದಡಿಯಲ್ಲಿ ಬಂದು ವಿಶ್ರಾಮವನ್ನು ಮಾಡ್ತಾ ಇದ್ದಾರೆ, ವಿಶ್ರಾಂತಿಯನ್ನು ಕಳೀತಾ ಇದ್ದಾರೆ. ಆವಾಗ ಆ ಶಿವನು ನುಡಿದಂತೆ, ಆತನ ಅನುಗ್ರಹದಂತೆ 5 ಹೆಣ್ಣು ಮಕ್ಕಳು ಗರ್ಭವತಿಯರಾಗಿ ನೋಡುತ್ತಲೇ ನವಮಾಸಗಳನ್ನು ತುಂಬಿದಂತೆ ಆಗ್ತಾ ಇದೆ. 5 ಜನ ದೇವಗಣ್ಯರು ಗಾಬರಿ ಆದರವರು ಆಶ್ಚರ್ಯಚಕಿತರಾಗ್ತಾರೆ. ನಮ್ಮ ಪತಿಗಳ ಸ್ಪರ್ಶ ಇಲ್ಲದನ ಮತ್ತು ಯಾವ ದೇವನ ಕಡೆಯಿಂದನೂ ಕೂಡ ನಾವು ವರಪ್ರಸಾದವನ್ನು ಸ್ವೀಕಾರ ಮಾಡಲಾರ್ದನ ಇದು ಗರ್ಭ ಆಯಿತಲ್ಲ ಅಂಥೇಳಿ ಚಿಂತಾಕ್ರಾಂತರಾಗಿ ಇನ್ನೇನಾದರೂ ನಮ್ಮ ಮೇಲೆ ಅಪವಾದ ಬಂದಿತ್ತು ಅಂತ ಹೇಳಿ ಏನು ತಮ್ಮ ಉಬ್ಬಿದ ಗರ್ಭ ಇದ್ದು ಅಲ್ಲ, ಆ ಗರ್ಭಗಳನ್ನು ದೇವಕನ್ಯೆಯರು ಚಳ್ಳುಗರಿನಿಂದವನ್ನೆಲ್ಲ ಸೀಳಿಕೊಂಡು ಅವರ ಗರ್ಭದೊಳಗಿರತಕ್ಕಂಥ 5 ಹೆಣ್ಣು ಮಕ್ಕಳು, ಆ ಮಕ್ಕಳನ್ನು ಒಂದು ತೆಪ್ಪ ನಿರ್ಮಾಣ ಮಾಡಿ ಅದರ ಮೇಲೆ ಇಟ್ಟು ಕೃಷ್ಣಾ ನದಿ ಒಳಗದನ್ನು ತೇಲ್ತಾ ಬಿಟ್ಬಿಟ್ರಂತ. ಬಳಿಕ
ತಾವು ದೇವಲೋಕಕ್ಕೆ ತೆರಳುತ್ತಾ ಇದ್ದಾರೆ. ಸ್ವಲ್ಪ ಮೇಘರಾಜ ಏನು ಬರಾಕತ್ತೆ ಅನ್ನೋ ಬಹುಶಃ ಎಲ್ತಾ ನಾವು ಬಂದ್ ಮಾಡ್ತಾನೆ ಅಲ್ತಾ ನಡೆಸ್ಕೊಂಡ್ರಿ, ಒಟ್ಟು ಬಂದ್ ಮಾಡೋದು ಬೇಡ. ಅಡವೆ ಕೆಲಸ ಮಾಡಕ್ಕೆ ಬರ್ತೈತಿ, ಇಲ್ಲ ತೋರಿಸ್ಕೊಂಡೆ ಹೆಂಗೆ ಹುಲ್ಲು ತೆಗಿತೀವಲ್ಲ. ಇವತ್ತು ಭಗವಂತನ ಪರೀಕ್ಷೆ ಅದ. ಚಲೋ ಹೇಳ್ತಿ ಮುತ್ಯ, ನೀ ಆಸರದ ಕೂತಿದ್ರೆ ನಮ್ಮ ಬೈಲಾಕೊಂಡ್ರೆ ಹೇಳಕ್ಕೆ ಎಲ್ಲರಿಗೆ ಬರ್ತಾನ ಪೈಕಿ ನೀವು. ಮತ್ತೆ ನೀವು ಒಂದಿಷ್ಟು ಮೊದಲು ತೋರಿಸ್ಕೋತೀರಿ, ಆಮೇಲೆ ನಾವು ತೋರಿಸ್ಕೋತೀವಿ ಅಷ್ಟೇ. ಇದ್ರ ಮೇಲೆ ಏನು ಗಾಳಿ ಇಲ್ರಿ, ಬರೀ ಅರಿಬೇದ. ಜಯ ಮಂಗಲಂ ಜಯ ನಮ, ಜೋರ್ಲೆ ಹೊಡ್ರಿ. ಸಾಂಬ ಜೈ ನಮ, ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ, ಮಾಯಕ್ಕ ದೇವಿ ಮಾತಾ ಕಿ, ಸಾಂಬ ಜೈ ನಮ. ಐದು ಮಕ್ಕಳನ್ನ ತೆಪ್ಪದ ಮೇಲೆ ಹಾಕಿ ನದಿಯೊಳಗೆ ತೇಲ್ತಾ ಬಿಡ್ತಾ ಇದ್ದಾರೆ. ಆ ಮಕ್ಕಳು ಬೆಳ್ಳಿ ಹಾಗೆ ಹೊಳಿತಾ ಹೊಳಿತಾ ಕೃಷ್ಣೆಯೊಳಗಿಂದ ತೇಲ್ತಾ ಬರ್ತಾ ಇದ್ದಾವೆ. ಬಹುದೂರದವರೆಗೆ ಬರುವ ತನಕ ದಿಬ್ಬಿ ದಿಬ್ಬರಾಯನ ಧರ್ಮಪತ್ನಿ ದಿಬ್ಬಮ್ಮನ ಆಸ್ಥಾನದಲ್ಲಿ ಚಾಮರಾಯ ಮತ್ತು ಸಾಂಬವಿ ಅಂತೇಳಿ ತಿಳ್ಕೊಂಡು ತಮ್ಮ ಕುರಿಗಾಯಿಗಳೊಂದಿಗೆ ಜೀವನ ಸಾಗಿಸ್ತಾ ಇದ್ದರು. ಆ ದಿಬ್ಬಿ ಚಾಮರಾಯ ನದಿಯ ದಡದ ಮೇಲೆ ತನ್ನ ಕುರಿಗಳನ್ನು ಮೇಯಿಸ್ತಾ ಅತ್ಯಂತ ಆನಂದಭರಿತನಾಗಿ ಸಂತೋಷಭರಿತನಾಗಿ ಆ ಸೃಷ್ಟಿಯ ಸೊಬಗನ್ನು, ಬೆಳೆದಿರುವ ಮರಗಳನ್ನು ಎಲ್ಲವೂ ಕೂಡ ನೋಡ್ತಾ ಆನಂದದಲ್ಲಿರುವ ಸಮಯದಲ್ಲಿ ನದಿಯೊಳಗೆ ತೇಲಿ ಬರತಕ್ಕಂಥ ಆ ಮಕ್ಕಳನ್ನು ನೋಡ್ತಾ ಇದ್ದಾನೆ. ಅವು ಹರಿತಾ ಹರಿತಾ ಬಂದಂಗ ಹಾಗೇನೆ ಸಮೀಪಕ್ಕೆ ಬಂದು ಆ ಎಲೆಗಳ ಮೇಲೆ, ತೆಪ್ಪದ ಮೇಲೆ ತೇಲಿ ಬರುವಂಥ 5 ಮಕ್ಕಳನ್ನು ತನ್ನ ಉಡಿಯೊಳಗೆ ಹಾಕಿಕೊಂಡು ಬಹಳ ಸಂತೋಷ ಪಡ್ತಾ ಇದ್ದಾನ್ರಿ. ಏನು ಅಂತಂದರೆ ಅವರಿಗೂ ಕೂಡ ಶಾಂಭವಿಗೆ ಚಾಮರಾಯನಿಗೆ ಮದುವೆಯಾಗಿ 20 ವರ್ಷಗಳು ಗತಿಸಿದರೂ ಕೂಡ ಅವರಿಗೆ ಸಂತಾನದ ವೃಷ್ಟಿಯನ್ನಾಗಿತ್ತಿದ್ದಿಲ್ಲ. ಆದ್ದರಿಂದ ದೇವನು ನಮ್ಮ ಈ ಒಂದು ಚಿಂತೆಗೆ, ಕಷ್ಟಕ್ಕೆ ತಾನಾಗಿನ ಈ ಮಕ್ಕಳನ್ನು ಮಾಡಿಕೊಟ್ಟಿದ್ದಾನೆ ಅಂಥೇಳಿ ಆ 5 ಜನ ಮಕ್ಕಳನ್ನು ಎತ್ತಿಕೊಂಡು ಮನೆಗೆ ಬಂದು ತನ್ನ ಧರ್ಮಪತ್ನಿಯಾಗಿರತಕ್ಕಂಥ ಶಾಂಭವಿಗೆ ಉಡಿಯಲ್ಲಿ ಹಾಕಿ ಸಂತೋಷದಿಂದ ಹೇಳ್ತಾನೆ, ದೇವರು ನಮ್ಮ ಮೇಲೆ ಕೃಪಾ ಮಾಡಿ ನೋಡಿ, ನಾವು ಒಂದು ಮಗನ್ನು ಕೊಟ್ಟರೆ ಸಾಕು ಅಂತೇಳಿ ಶಿವನಲ್ಲಿ ಏನು ಬಡ್ಕೋತಾ ಇದ್ದೀವಲ್ಲ, ದೇವನು ಇವತ್ತು ನಮ್ಮ ಭಕ್ತಿಗೆ ಒಲೆತು 5 ಮಕ್ಕಳನ್ನು ಕೃಪಾ ಮಾಡಿ ಕೊಟ್ಟಿದ್ದಾನೆ ಅಂತ ಮಡದಿಗೆಲ್ಲ ಹೇಳಿ ದಿಬ್ಬಿ ಪಟ್ಟಣದ ಸಕಲ ಮುತ್ತೈದರನ್ನೆಲ್ಲ ಕೂಡಿಸಿಕೊಂಡು ತೊಟ್ಟೀಲವನ್ನು ಕಟ್ಟಿ ಆ ಮಕ್ಕಳಿಗೆ ನಾಮಾಭಿಧಾನವನ್ನು ಮಾಡುತ್ತಾರೆ. 5 ಮಕ್ಕಳಿಗೆ ಹೆಸರಿಡ್ತಾ ಇದ್ದಾರೆ ಮುತ್ತೈದೆಯರು ಸೇರಿ. ಅಕ್ಕಮ್ಮ, ಮಾಯಮ್ಮ, ಲಕ್ಕಮ್ಮ,
ಲಗಮಮ್ಮ ಮತ್ತು ಮಕಾಳೆಮ್ಮ 5 ಹೆಸರುಗಳನ್ನಿಟ್ಟು ಜೋಗಳ ಪಾಡಿ ಮುತ್ತೈದೆಯರೆಲ್ಲ ಮಹಾಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾ ಇದ್ದಾರೆ. ಇತ್ತ ಚಾಮರಾಯನ ಮನೆಯೊಳಗೆ 5 ಜನ ಮಕ್ಕಳು ಅಕ್ಕ ತಂಗಿಯರು ಚೆನ್ನಾಗಿ ಬೆಳೀತಾ 12, 14, 15 ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ತಮ್ಮ ತಂದೆಯಾಗಿರತಕ್ಕಂಥ ಚಾಮರಾಯನು ಮಾಡುತ್ತಿರುವ ಈ ಕಾಯಕವನ್ನು ನೋಡಿ ಇರುವರು ಅಕ್ಕ ತಂಗಿಯರು ಅಕ್ಕಮ್ಮ ಮತ್ತು ಮಾಯಕ್ಕ ತಂದೆಗೆ ಹೇಳುತ್ತಾರೆ, ಅಪ್ಪಾಜಿ, ನಮ್ಮ ಸಲುವಾಗಿ ತಾವು ಬಿಸಿಲು ಮಳೆ ಗಾಳಿಗಳೆನ್ನದೆ ಈ ಕುರಿಗಳ ಜೊತೆಯಲ್ಲಿ ಅನಂತ ಕಷ್ಟವನ್ನು ಬಯಸ್ತಾ ಇದ್ದೀರಿ. ಇನ್ಮೇಲೆ ನೀವು ಸುಖವಾಗಿ ತಾಯಿ ನೀವು ಕೂಡಿಕೊಂಡು ಮನೆಯೊಳಗಿರಬೇಕು. ಈ ಕುರಿ ಕಾಯುವಂಥ ಕಾಯಕವನ್ನು ನಾವು ಮಾಡುತ್ತೇವೆ ಅಂತೇಳಿ ತಿಳ್ಕೊಂಡು ತಂದೆಗೆ ಹೇಳ್ತಾ ಇದ್ದಾರೆ. ತಂದೆನೂ ಕೂಡ, ಅಮ್ಮ ನೀವು ಚಿಕ್ಕವರಿದ್ದೀರಲ್ಲ, ಅಡವಿಗೆ ಹೋಗೋದು ಉಚಿತವಲ್ಲ ಅಂತಂದ ಕೂಡಲೇ ಅವರಿಬ್ಬರು ಹೇಳ್ತಾರೆ, ತಾಯಿ ತಂದೆಗಳ ಸೇವಾರ್ಥವಾಗಿ ಮತ್ತು ಅತ್ಯಂತ ಪವಿತ್ರವಾಗಿರತಕ್ಕಂಥ ಕಾಯಕ ಅಂತಂದರೆ ಕುರಿ ಮತ್ತು ಆಕಳುಗಳನ್ನು ಸೇವೆ ಮಾಡತಕ್ಕಂಥದ್ದು. ಅದನ್ನು ನಾವು ಮನಸಾರೆ ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಅಂಥೇಳಿ ಇರುವರು ಮಕ್ಕಳು ತಂದೆಗೆ ಕೇಳಿಕೊಂಡಾಗ ತಂದೆಯು ಕಾಯಕ ಮಾಡಲಿಕ್ಕೆ ಅನುಮತಿಯನ್ನು ನೀಡುತ್ತಾನೆ. ಈಗ ತಾನೇ ಸುಕ್ಷೇತ್ರ ತಳೆವಾಡ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ತಾಯಂದರಿಗೆ ಮತ್ತು ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ. ನಾಗರಾಜ್ ಮಾಳಿಂಗರಾಯ, ಇನ್ನೂ ಅನೇಕರು ಬಂದಿರಬಹುದು. ಎಲ್ಲರಿಗೂ ಕೂಡ ಸದ್ಗುರು ಬೀರಲಿಂಗೇಶ್ವರ ದೇವಸ್ಥಾನದ ಗ್ರಾಮದ ಪರವಾಗಿ ಅವರಿಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರೋದ್ರ ಜೊತೆಗೆ ಚಪ್ಪಾಳೆ ತಟ್ಟಿ ಗೌರವಿಸಬೇಕ್ರಿ ಅವರಿಗೆ. ಬಳಿಕ ಅವರಿಗೂ ಕೂಡ ಈ ಪುರಾಣದ ಪರವಾಗಿ ಅನಂತ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇವ್ರ ಬಗ್ಗೆ ಬಹಳ ನನಗೆ ಅನೇಕ ದೃಷ್ಟಾಂತಗಳು ನೆನಪಿಗೆ ಬರ್ತಾವ್ರಿ. 14 ವರ್ಷ ಸೀತೆ ರಾಮ ಲಕ್ಷ್ಮಣ ಕಾಡಿನೊಳಗೆ ಹೋದಾಗ ಅತ್ರಿ ಮುನೀಶ್ವರನ ಆಶ್ರಮದ ಕಡೆಯಿಂದ ಹೊರಟಿದ್ರಂತ. ಗುರುಗಳ ಆಶ್ರಮ ನೋಡಿ ರಾಮಪ್ರಭುದೇವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅತ್ರಿ ಮುನೀಶ್ವರರು ಮತ್ತು ತಾಯಿ ಅನಸೂಯ ಆ ಆಶ್ರಮದೊಳಗಿಂದ ಹೊರಗಡೆ ಬಂದು ಸೀತೆಯನ್ನು ಎದುರುಗೊಂಡು ಆಕೆಯನ್ನು ತಬ್ಬಿಕೊಂಡು ಕೈ ಹಿಡ್ಕೊಂಡು ಬೆನ್ಮೇಲೆ ಕೈ ಆಡಿಸಿ ಆಶ್ರಮದ ಕರೆದೊಯ್ದು ಆಕೆಗೆ ಉಚಿತಾಸನ ಮೇಲೆ ಕೂಡಿಸಿ ಅಲ್ಲಿ ಕಾಡಿನೊಳಗಿರತಕ್ಕಂಥ ಸೂರ್ಯನ ಪ್ರಕಾಶಕ್ಕೆ ಪಕ್ವವಾದಂಥ ಅನಂತ ಥರದ ಹಣ್ಣುಗಳು, ಆ ಬಳಿಕ ಆಕೆನ ತಲೆಯಾಗ ಮುಡಲಿಕ್ಕೆ ಹೂವಿನ ಒಂದು ಅದೇನೋ ಹಾಕೋತಿರಲ್ಲ ನೀವು, ಅಂಥ ಹೂವನ್ನು ತಲೆಗೆ ಮುಡಿಯಾಗಿ ಕೊಟ್ಟು ಆಕೆಗೆ ಇಂಥ ಒಂದು ಸೀರೆ ಮತ್ತು ಕುಪ್ಪಸು ಕೊಟ್ಟು ಗೌರವಿಸಿದ್ಲಂತಕ್ಕೆ. ಕಾಡಿನಲ್ಲಿದ್ದರೂ ಕೂಡ ಅಷ್ಟು ಮಹತ್ವಪೂರ್ಣವಾದಂಥ ನಮ್ಮ ಸಂಸ್ಕೃತಿಯದ. ಅದಕ್ಕಾಗಿ ಇಲ್ಲೇನಪ್ಪ ಅಂತಂದರೆ ನಮ್ಗಿಂತಲೂ ಮುಂಚಿತ ಅಲ್ಲೇನು ಹೊರಗಡೆ ಇರ್ತಿರಲ್ಲ ನಮ್ಮ ಹಿರಿಯರೆಲ್ಲ, ನಿಮಗೆಲ್ಲ ಗುರುತಾಗ್ತಾ ಈಗ ಕಗ್ಗೋಡ, ಕುಮಟಿಗಿ, ಆಹೇರಿ, ಜಂಬಗಿ, ಮದ್ಭಾವಿ, ಕೌಲ್ಗಿ, ಈ ಅಕ್ಕಪಕ್ಕದ ಹಳ್ಳಿಗಳಿಂದ ಜನ ಬಂದರು ಅಂತಂದ್ರೆ ಅವರಿಗೆ ತಾವು ಸ್ವಲ್ಪ
ಹಿಂಗೆ ಕೈ ಮುಗಿದು ಬರ್ರಿಯಪ್ಪ ಅಂತ ಕರಿಬೇಕಷ್ಟೇ. ಇದನ್ನು ಬಹಳ ದೊಡ್ಡ ಮಾತು. ಅದನ್ನು ನಮ್ಮ ಹಿರಿಯರ ಬಾಗಿಲ್ದಾಗಿರೋರು ಮಾಡಬೇಕು, ಅಥವಾ ಅವರು ನೋಡಲಿಲ್ಲ ಅಂದರೆ ನೋಡಿದವರು ಮಾತ್ರ ಎದ್ದು ಹೋಗಿ ಅವರಿಗೆ ಸ್ವಲ್ಪ ಕರ್ಕೊಂಡು ಬಂದು ಅವಕಾಶ ಮಾಡಿ ಕೊಡಬೇಕ್ರಿ. ಇಲ್ಲಿ ಇದು ನಮ್ಮ ಗ್ರಾಮದ ಒಂದು ದೊಡ್ಡ ಗುಣ. ಚಪ್ಪಾಳಿ ಎದ್ರ ಕಾಲಾಗ ಹೊಡೆದ್ರಿ? ಹಾಂ, ಅವ ನಿಮಗೆ ಕೇಳಾಯ್ತೀನಿ ನಾನು. ಅವ್ರಿಗೆ ಹೇಳಕತ್ತೀನಿ ಅಂತ ಹಿಂಗೆ ತಾವು ಮರುವಿ ಬೀಳಬಾರ್ದು. ನೀವು ಕೂಡ ಹೆಣ್ಮಕ್ಳು ಬಂದ್ರಂದ್ರೆ ಯಾರಾದರೂ ಎದ್ದು ಹೋಗಿ ಅವ್ರನ್ನ ಕೈ ಮುಗಿದು ಕರೆದ್ರಿ ಅಂದರೆ ಅವರು ಜೀವನ ಪರ್ಯಂತರ ಮರೆಯಲ್ಲ. ಮತ್ತು ನೀವು ಮಾಡಿದ ಗೌರವ ಕೊಟ್ಟ ನಮಸ್ಕಾರ ತಮ್ಮ ಮಕ್ಕಳಿಗೆ ಸಹಿತ ಹೇಳಿ ಸಾಯ್ತಾರವರು. ಅಷ್ಟು ಶಕ್ತಿ ಇದೆ ಅದರೊಳಗೆ. ಅದಕ್ಕಾಗಿ ಇಂಥ ಊರಿಗೆ ಹೋಗಿದ್ದೆವು. ಶ್ರಾವಣ ಮಾಸದಲ್ಲಿ ಪುರಾಣ ಕೇಳಕ್ಕಂತ ಹೋಗಿದ್ದೀವಿ. ಏನಪ್ಪ ಅವ್ರ ಸಂಸ್ಕಾರ ನಮ್ಮ ಜೀವನದಲ್ಲಿ ಅಂಥದ್ದು ನಾವು ಯಾರಿಗಾರೆ ಮಾಡ್ತೀವಿಲ್ಲ ಅಂತ ಅವರೆಲ್ಲ ಈ ರೀತಿಯಾಗಿರಬೇಕ್ರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಬಂದಿರಬೇಕು, ಹೋಗಿರಬೇಕು ಅಂದ್ರಿ ಅಂದ್ರೆ ಏನಾಗ್ತದೆ? ಇಷ್ಟೇ ಅದು. ಎದ್ದು ನಿಂತು ಕೈ ಮುಗಿದು ಬನ್ರಿ ಅಂದ್ರೆ ಇಡೀ ಜಗನೇ ನಿಮಗೆ ತಿಳಿಬಾಗ್ತದೆ. ಹಾಗೆ ಕೂತ್ರಿ ಅಂತಂದ್ರೆ ಹೋಗಾಗ ಅವರು ಅನ್ಕೋತ ಹೋಗ್ತಾರೆ ಗಾಡ್ಯಾಗ. ಏನು ಹೊನ್ನೊಟ್ಟಿಗೆ ಹೋಗಿದ್ದೆವು, ಒಬ್ಬಕ್ಕರೆ ಹೆಣ್ಮಗಳು ನಮ್ಮ ಕಡೆ ತಿರುಗಿ ನೋಡಿದಳು. ಏನು ಒಬ್ಬ ತಾಯಿಯರೇ ನಮಗೆ ಏನು ನಿಮ್ಮೂರಿಗೆ ನಾವು ಬರಬೇಕಾದರೆ ಮಳೆ ಹೋಗ್ಯತ್ತಮ್ಮ ಸೌಂಡ್ ನೋಡ ಒಂದು ಜರ. ಓ ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು, ನಿಮ್ಮ ಮನಸ್ಸೊಂದು ಇರಬೇಕು. ತನು ಮನ ಧನವೆಲ್ಲ ಗುರುವಿಗೆ ಕೊಟ್ಟು, ತನು ಮನ ಧನ ಕೊಟ್ಟು ಗುರುವಿನ ಪಡಕೊಂಡು ಗರುವಂಕಾರ ಬಿಡಬೇಕು. ಅವರ ಹಾಲ್ರಿ ಗವಾಯಿಗಳು ಆಮೇಲೆ ಹೇಳ್ತೀನಿ ಆ ಪದ್ಯದ ಅರ್ಥನ. ನಿಮ್ಮೂರಿಗೆ ನಾವು ಇವ್ರದ್ದು ಇನ್ನೊಂದು ಜರ ಸೌಂಡ್ ಕೊಡಪ್ಪ ಗವಾಯಿಗಳದು. ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು, ನಿಮ್ಮ ಮನಸ್ಸೊಂದು ಇರಬೇಕು. ತನು ಮನ ಧನ ಕೊಟ್ಟು ಗುರುವಿನ ಪಡಕೊಂಡು, ತನು ಮನ ಧನ ಕೊಟ್ಟು ಗುರುವಿನ ಪಡಕೊಂಡು ಗರುವಂಕಾರ ಬಿಡಬೇಕು, ಗರುವಂಕಾರ ಬಿಡಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು. ಆರು ಅಳಿದು ಆರೂಢದ ಮಾರ್ಗವು, ಆರು ಅಳಿದು ಆರೂಢದ ಮಾರ್ಗವು ಘನವಾಗಿ ತನ್ನಲ್ಲಿ ಇರಬೇಕು. ಅಜಹರ ಸುರಮನ ಮುನಿಗಳ ಎಲ್ಲ, ಅಜಹರ ಸುರಮನ ಮುನಿಗಳು ಎಲ್ಲ ಹೌದು ಹೌದು ಹೌದನು ಬೇಕು, ಹೌದೌದೌದು ಅನ್ನಬೇಕು. ನಿಮ್ಮೂರಿಗೆ ನಾವು ಬರಬೇಕಾದರೆ, ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು, ನಿಮ್ಮ ಮನಸ್ಸೊಂದು ಇರಬೇಕು. ಆರು ಅಳಿದು ಆರೂಢದ ಮಾರ್ಗವು, ಆರು ಅಳಿದು ಆರೂಢದ ಮಾರ್ಗವು ಘನವಾಗಿ ತನ್ನಲ್ಲಿ ಇರಬೇಕು, ಘನವಾಗಿ ತನ್ನಲ್ಲಿ ಇರಬೇಕು.
ರೂಢಿ ಒಳಗತ ಮಾಡಿಯ ನೀಡಿ ರೂಢಿ ಒಳಗತ ಮಾಡಿಯ ನೀಡಿ ನೀಡು ನೀಡಲ್ದಂಗ ಇರಬೇಕು ನೀಡು ನೀಡಲ್ದಂಗ ಇರಬೇಕು ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೊಂದಿರಬೇಕು ನಮ್ಮ ನಿಮ್ಮ ಮನಸ್ಸೊಂದು ಇರಬೇಕು ನೆನವಿನೊಳಗ ನಿಜ ರೂಪದ ನುಡಿಯು ನೆನವಿನೊಳಗ ನಿಜ ರೂಪದ ನುಡಿಯು ಘನವಾಗಿ ತನ್ನಲ್ಲಿ ಇರಬೇಕು ಮಾಗುರು ಮಡಿವಾಳ ಯತಿ ಸಮರಸವ ಮಡಿವಾಳ ಮಹಾಗುರು ಮಡಿವಾಳ ಯತಿ ಸಮರಸವ ಮಹಾಗುರು ಮಡಿವಾಳ ಯತಿ ಸಮರಸವ ದೇವಭಕ್ತನಾಗಿ ಇರಬೇಕು ದೇವಭಕ್ತನಾಗಿ ಇರಬೇಕು ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೊಂದಿರಬೇಕು ನಮ್ಮ ನಿಮ್ಮ ಮನಸ್ಸೊಂದಿರಬೇಕು ನಮ್ಮ ನಿಮ್ಮ ಮನಸ್ಸೊಂದು ನಮ್ಮ ನಿಮ್ಮ ಮನಸ್ಸೊಂದು ನಮ್ಮ ನಿಮ್ಮ ಮನಸ್ಸೊಂದು ಇರಬೇಕು ಶಿವಸಾಂಬ ಜಯ ನಮ ಪಾರ್ವದೇವತೆ ಶಿವ ಹರ ಹರ ಮಹಾದೇವ वीरलिंगेश्वर महाराज की महालिंगेश्वर महाराज की ತುಂಬ ಧನ್ಯವಾದಗಳು. ಅದನ್ನ ಎಷ್ಟು ನಿಮಗೆ ಅರ್ಥ ಆಗಿದೆ ಗೊತ್ತಿಲ್ಲ, ಮೊದಲಿಂದಲೇ ನುಡಿ ಗೊತ್ತಾಗ್ಯದ ನಿಮ್ಗೆ. ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸು ಒಂದಿರಬೇಕು ಅಂತ ಹೇಳ್ತಾರವರು. ಇನ್ನು ಆ ಮನಸ್ಸು ಒಂದಾಗಬೇಕಾಗಿತ್ತು ಅಂತಂದರೆ ಪಲ್ಲವಿದೊಳಗೆ ಏನು ಬರೀತಾರವರು, ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೊಂದಿರಬೇಕು, ತನು ಮನ ಧನ ಕೊಟ್ಟು ಗುರುವಿನ ಪಡಕೊಂಡು, ತನುಮನ ಧನ ಕೊಟ್ಟು ಗುರುವಿನ ಪಡಕೊಂಡು ಗರ್ವ ಅಹಂಕಾರ ಬಿಡಬೇಕು ಅಂತ ಹೇಳ್ತಾರವರು. ಆವಾಗ ಮಾತ್ರ ನಿಮ್ಮೂರಿಗೆ ನಮಗೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ. ಇವೆಲ್ಲ ಒಳಗಿದ್ದು ಅಂತಂದ್ರೆ ಬರಲಿಕ್ಕೆ ಬರುವುದಿಲ್ಲ. ಅದೇನಾಗ್ತದೆ, ಮುಚ್ಚಿದ ಬಾಗಿಲಾದಂಗೆ ಆಗ್ತಿರ್ತದೆ, ತೆರೆದ ಬಾಗಿಲಿನಂಗಲ್ಲದು. ಅದಕ್ಕೆ ಅವ್ರು ಹೇಳ್ತಾರೆ, ತನು ಅಂದ್ರೆ ಶರೀರ, ಮನ ಅಂದ್ರೆ ಮನಸ್ಸು, ಆ ಬಳಿಕ ತನು ಮನ ಧನ. ನಾವೇನು ಸಂಸಾರದೊಳಗೆ ಗಳಿಸ್ತೀವಲ್ಲ ಸಂಪತ್ತ, ಅದು ಗುರುವಿಗೆ ಕೊಟ್ಟು, ತನುಮನ ಧನ ಗುರುವಿಗೆ ಕೊಟ್ಟು ನಮ್ಮಲ್ಲಿರುವಂಥ ಅಂದ್ರೆ ಏನು, ನಾನು ಹಂಗದೀನಿ, ನಾನು ಹಿಂಗದೀನಿ, ನಾ ಇಂಥವದೀನಿ ಅಂತೇನು ಇರ್ತಾವಲ್ಲ ಅಂಥವುಗಳೆಲ್ಲ
ಒಳಗಿಂದ ಕಡ್ಯಾಕ ತೆಗೆದು ನೀವಿದ್ರೆ ಮಾತ್ರ ನಿಮ್ಮೂರಿಗೆ ನನಗೆ ಬರಲಿಕ್ಕೆ ಬರ್ತದ ಅಂತ ಹೇಳ್ತಾರೆ. ಒಬ್ಬರೊಂದು ಗೀತೆ ಬರೀತಾರೆ. ನಾ ಬರಬಾರದಿತ್ತ ಈ ಊರಿಗ, ನಾ ಬರಬಾರದಿತ್ತ ಈ ಊರಿಗ, ಬಂದು ಬಿದ್ದೇನು ಮಾಯದ ಬಲಿ ಒಳಗ, ಬಂದು ಬಿದ್ದೇನು ಮಾಯದ ಬಲಿ ಒಳಗ, ಹೇ ಸಕ್ಕಿ ಮಲನ ಮಂಜನದೊಳಗ, ನಾ ಬರಬಾರದಿತ್ತ ಈ ಊರಿಗ ಅಂತ ಒಬ್ಬರು ಹಾಡ್ತಾರೆ. ಇನ್ನೊಬ್ರು ಏನಂತಾರೆ, ಸಾಕಾಯಿತ ಈ ಊರವ್ವ ತಂಗಿ, ಪರದೇಶಕ್ಕೆ ಹೋಗನು ಬಾರವ್ವ, ಕಾಕು ಜನರು ಸೇರ್ಯಾರವ್ವ ತಂಗಿ, ವಾಕರಿಸಿತು ಈ ಕಾಯ ಪೂರವ್ವ. ಎಷ್ಟು ಗೀತೆಗಳು. ನಾ ಹಾಡೋದು ಅವ್ರು ಹಾಡಕತ್ತಾರ ಅಂತ ನಾ ಭಾವಿಸಿನಿ. ಅದ ಜಯ ಮಂಗಲಂ ಜಯ ನಮ ಪಾರ್ವತಿ. ಕರಗಡು ಮಾಡಿದ ನಿಮಗೆ ನಿನ್ನ ಮತ್ತೇನಿಲ್ಲದು. ಸ್ವರ ಕಡಿಮೆ ಆಗಿದಿಲ್ಲ ನಾವು ತಿಂದೀವ್ರಿ, ಸ್ವಲ್ಪ ತಿಂದೀವ್ರಿ ಅಷ್ಟೇ. ತಿಂದ ಬಳಕ ಮತ್ತು ಮ್ಯಾಲೆ ಬೆಲ್ಲ ತಿಂದೀವ್ರಿ ನಾವು, ಎಣ್ಣೆ ಎಲ್ಲರಿ ಗಂಟ್ಲಿಗೆ ಹತ್ತಿಗಿತ್ತಿತ್ತು ಅಂಥೇಳಿ. ಯಾಕೆ ನಮ್ಮ ಸೌಂಡ್ ಚಲೋ ಬೇಕಲ್ರಿ ಮೊದಲು. ಮುತ್ತೆ ನೀನು ಚಲೋ ಮಾಡ್ತಿದ್ದು ನೋಡಿ, ಇವತ್ತು ಏನು ನುಂಗ್ಯ ನನ್ನ ಪೈಕಿ ನೀವೆಲ್ಲ. ನಾವು ಏನು ಸುಡುಗಾಡು ತಿನ್ನಬಾರ್ದು, ಒಟ್ಟು ಹಿಂಗೆ ಇರಬೇಕು, ಉಪವಾಸ ಉಪವಾಸ ಉಪವಾಸ. ಹಾಗಾಗಿ ಇಟ್ಟು ಸಣ್ಣಾಗಿನ್ರಿ ನಾ ತಿನ್ನೋದು ಕಮ್ಮಿ ಮಾಡೀನೇನೆ. ಏನು ಮಾಡಬೇಕು, ಉಪವಾಸ ಮಾಡ್ರಿ. ಒಬ್ಬಕ್ಕೆ ಹೆಣ್ಮಗಳು ಕೂಸಿಗೆ ಜನ್ಮ ಕೊಟ್ಟಳಂದ್ರೆ ಒಂದು 7-8 ತಿಂಗಳ ತಂಗಿ ಖಾರ ಉಪ್ಪ ಹುಳಿ ತಿನ್ನಬೇಡ ಅಂದ್ರೆ ಅಕ್ಕಿ ಹ್ಯಾಂಗಾರ ಮಾಡಿ ತಿಂದೇ ತೀರ್ತಾಳೆ, ಬಿಡಂಗಿಲ್ಲ ಅಕ್ಕಿ. ನೋಡಿರ್ತೀವ್ರಿ ನಾವೆಲ್ಲ ಘಟನೆಗಳು. ಅದು ಯಾವಾಗ ಗೊತ್ತಾಗುತ್ತಂದ್ರೆ ಕೂಸ ಸಂಡಸ್ ಮಾಡ್ತದೆ ರೀ, ಮಾಡಿದ ಬಳಕ ಮುಕ್ಕುಳಿ ಉರಿತದ, ಹಲಬಲಕ್ಕೆ ಶುರು ಮಾಡ್ತವೆ. ಅವಾಗ ಅವ್ರು ಕೇಳ್ತಿರ್ತಾರೆ, ಹಿರಿಯನ್ ಏನು ತಿಂದಿಗಿಂದಿನ, ಅಯ್ಯ ತಿಂದವನು ಬಾಯಿಗೆ ಹುಳ ಹಾಕಿ ಬಿಡಲೆಕ್ಕ. ಇಟ್ಟು ಅಕ್ರೆ ಮಾತಾಡ್ತೀರಿ ಅವ್ವ ನೀವು ಅಲ್ಲ ಅವ್ರದ್ದು ಹೇಳ್ತೀನಿ ನಾ ಕತಿ. ಎಲ್ಲ 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 ಮಾಡಿ ಹಾಗೆ ನಾವು ಏನು ತಿನ್ನೋದಿಲ್ಲ ಅಂತ ಹೇಳ್ತೀರಿ. ಮತ್ತು ದೇವರಾಣಿ ಅಂತೂ ಅದೇನು ನಿಮಗೇನು ಸೋಮದು ಪುಂಡಿ ಪಲಿಕ್ಕಿತ ಆತತಾಗಿ ಹೋಗ್ಯದ. ಅಷ್ಟು ಉಪವಾಸ ಮಾಡ್ಬೇಕ್ರಿ. ನಾ 36 ವರ್ಷ ಆಯಿತು ಏನೂ ತಿನ್ನಂಗಿಲ್ಲ. ಹೆಚ್ಚಿಗೆ ಏನ್ರಿ ತಿಂದೆವು, ಜಾಸ್ತಿ ನೀರು ಕುಡ್ದೇವು ಅಂದ್ರೆ ಇಲ್ಲಿ ಕುಂಡ್ರು ಕೂಡಂಗಿಲ್ಲ. ನಿಮಗೆ ಎದ್ದು ಹೋಲಕ್ಕೆ ಅವಕಾಶ ಅದ. ನನಗೆ ಯಾರು ಹೇಳಂತಾರೆ, ನಾ ಎದ್ದು ಹೋದಂದ್ರೆ ಇದು ಖಬ್ರಿಗೆ ಎಟ್ಟೋದೇನು ಮುದುಕೋಗತ್ತೆ. ಸುಮ್ಮ ಸಿಕ್ಕಂಗೆ ಹಾಕಿ ಭಕ್ತರು ಹಾಕ್ತಾರಂತ ತಿನ್ಬೇಕೇನಿದು ಅಂತ ಹಿಂಗೆ ಅನಿಸ್ಕೋತೇಳಿ ಅಂಜಿ ಅಂಜಿ ನೀರನ್ನು ಕಡಿಮೆನೇ ಕುಡಿಯೋದ್ರಿ. ಬರಳಿಗೆ ಚಹಾ ಕುಡಿಯಂಗಿಲ್ಲ, ಹಾಲು ಕುಡಿಯಂಗಿಲ್ಲ. ಕಾರಣ ಅಂದ್ರೆ ಏನು, ನನಗೆ ಎದಕ್ಕೆ ಕರೆಸೀರಿ ಅದನ್ನು ಪರಿಪೂರ್ಣ 2 ತಾಸು ತನಕ ಚಲೋ ಕೆಲಸ ಆಗಬೇಕಲ್ಲ. ಅದರಾಗ ಒಳಗೆ ಹೊಟ್ಟೆಗೆ ಹಾಕಿದ್ದೆಲ್ಲ ಮತ್ತು ಅವ್ರ ಸಿಟ್ಟಿಗೆ ಬಂದು ಹೊರಗೆ ಬರ್ಲಿಕ್ಕೆ ಶುರು ಮಾಡಿದ್ರಂದ್ರೆ ಗತಿ ಏನಾಗ್ತದೆ, ಗತಿ ಏನಾಗ್ತದೆ. ಸಮಾಧಾನ ಮಾತಾಡಪ್ಪ. ನನಗಂದು ದೇವರಿಗಂತ ಪುರಾಣ ಕೇಳಿಸ್ತಿಲ್ಲತ್ತ. ಭಾಳ ಉಪವಾಸ ಮಾಡಬೇಕು ಜೀವನದೊಳಗೆ. ಗಂಡನ ಮನೆ ಅಂದ್ರೆ ಹಾಗೇ ಇರ್ತದೆ. ಇಲ್ಲಿ ನಾನು ನಡೆದೆ ನೀವು ನಡೆದೇನೆ ಎಲ್ಲ ಒಂದೇ ಅದು, ಮತ್ತೇನದು. ಹೆಸರು ಸ್ವಲ್ಪ ಬದಲಾಯಿತಂದ್ರೆ ಎಷ್ಟು ವರ್ಷ ನಾವು ನಡೆದೀವಿ ಅದೆಲ್ಲ ಒಂದು ಅರಗಳಿಗೆ ಒಳಗೆ ಹಾಳಾಗಿ ಹೋಗ್ತಿರ್ತದೆ. ವಿಷಯ ಏನು ಹೇಳಕತ್ತೀವ್ರಪ್ಪ, ತಳೆವಾಡ ತಾಯಿಯಂದರಿಗೆ ಮತ್ತು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಸ್ವಾಗತ ಮಾಡಿಕೊಡ್ರಿ ಅಂತ ಹೇಳಿದೆ. ಅವರಂತೆ ಎಲ್ಲರಿಗೂ ಕೂಡ ಮಾಡಬೇಕು ಅನ್ನುವಂಥ ನೆನಪು ತಮ್ಮಲ್ಲಿರಲಿ ಅಂತ
ಹೇಳೋದ್ರ ಜೊತೆಗೆ ಆತ್ಮೀಯತೆ ಇರಬೇಕು, ಒಬ್ಬರನ್ನೊಬ್ಬರಷ್ಟು ಆತ್ಮೀಯತೆ ಇರಬೇಕು. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿಯದ. ಈ ಧರ್ಮ ಸನಾತನವನ್ನು ನಾವೆಂದೂ ಮರಿಬಾರದು. ಬಹುಕಾಲದ ಈ ಕಾಲದಲ್ಲಿ ಒಂದಿಷ್ಟು ಅದನ್ನು ಮುಳುಗುವಂಥ ಸಂಭವ ಬಂದು ಆವರಿಸಿದೆ. ಅದು ಈ ಮಾಧ್ಯಮಗಳಿಂದ ಸ್ವಲ್ಪ ಅದನ್ನು ಮತ್ತೆ ಬೆಳಗುವಂಥ ಪ್ರಯತ್ನ ಮಾಡ್ತಾ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ವಿಷಯ ದಿಬ್ಬಿ ಪಟ್ಟಣದಲ್ಲಿ ಬೆಳೆಯುವಂಥ ಶ್ಯಾಮರಾಯನ ಮಕ್ಕಳು ಅಕ್ಕವ್ವ ಮಾಯವ್ವ ಆಡ ಕಾಯುವುದಕ್ಕೋಸ್ಕರವಾಗಿ ಅರಣ್ಯಕ್ಕೆ ತೆರಳ್ತಾ ಇದ್ದಾರೆ. ಕೈಯೊಳಗೆ ಚಂದ್ರ ಕೊಡಲಿ ಬಡಿಗೆ ಹಿಡ್ಕೊಂಡು ಅತ್ಯಂತ ಪ್ರಾಮಾಣಿಕತನದಿಂದ ಸೇವೆ ಸಮರ್ಪಣೆ ಮಾಡ್ತಾ ಹೊರಟಿದ್ದಾರೆ. ಇತ್ತ ಚಂದನಗಿರಿಯಲ್ಲಿ ತಾಯಿ ಸೂರಮ್ಮ ದೇವಿಯು ವಿಷ್ಣು ಭಗವಂತ ತನ್ನ ಹೇಳಿದ್ನೆಲ್ಲ ಪೂರ್ವದಲ್ಲಿ ಸಕಲ ದೇವತೆಗಳಿಗೆಲ್ಲ ಕಿಲ್ಲಾಸುರ ದೈತ್ಯನ ಸಂಹಾರ ಮಾಡೋಗೋಸ್ಕರವಾಗಿ ನಾನು ಒಂದು ಅವತಾರವನ್ನು ತೆಗೆದುಕೊಂಡು ಬರುತ್ತೇನೆ ಅಂಥೇಳಿ ಅದನ್ನೇ ಇವತ್ತು ದಿಬಿಚಾಮರಾಯನ ಮನೆಯೊಳಗೆ ಮಾಯಕ್ಕ ಅನ್ನುವಂಥ ನಾಮವನ್ನು ತೆಗೆದುಕೊಂಡು ಸ್ತ್ರೀ ರೂಪದಲ್ಲಿ ಕಾಯಕವನ್ನು ಮಾಡ್ತಾ ಇದ್ದಾನೆ. ಇತ್ತ ಚಂದನಗಿರಿ ಪಟ್ಟಣದಲ್ಲಿ ಸೂರಮ್ಮ ದೇವಿಯು ಹುಣ್ಣಿಮೆಯ ಚಂದ್ರನು ಬೆಳಗಿದಂತೆ ಅರಮನೆಯೊಳಗ ಶಿವಸಿದ್ಧ ಬೀರಲಿಂಗೇಶ್ವರ ಅವನ ಬಾಲಲೀಲೆ ಮಗುವಾಗಿದ್ದಾಗ ತೊಟ್ಟಿಲದಲ್ಲಿ ಆಡತಕ್ಕಂಥ ಮಗುವನ್ನು ಕಂಡಾಗ ಯಾರಿಗೆ ಪ್ರೀತಿ ಬರಲಿಕ್ಕಿಲ್ಲ ಹೇಳಿ? ಎಂಥ ಮಗಿದ್ರೂ ಕೂಡ ಆ ಮಗ ಕಂಡಾಗ ಅವನ್ನ ಮುದ್ದು ಕೊಡಬೇಕು, ಆಡಿಸ್ಬೇಕು, ಎತ್ಕೋಬೇಕು, ಎತ್ತಿ ಆಡಿಸ್ಬೇಕಂತ ಅನಿಸ್ತಾ ಇದೆ. ಹಾಗಾಗಿ ಆ ಎಮ್ಮ ತೊಟ್ಟಿಲ್ಲದೊಳಿರ್ತಕ್ಕಂಥ ಮಗನನ್ನು ಅರಮನೆಯೊಳಗೆ ನೋಡ್ತಾ ಲಾಲಿ ಹಾಡ್ತಾ ಇದ್ದಾಳೆ. ಮಗನ ಮೇಲೆ ಲಾಲಿ ಹಾಡ್ತಾ ಇದ್ದಾಳೆ. ಕಾರಣ, ನಿನ್ನೆ ಅರಮನೆಯೊಳಗೆ ಸಾವಿರಾರು ಹೆಣ್ಣುಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆರಾರ ದೃಷ್ಟಿಗಳು, ಆರಾರ ನೆದರುಗಳು ಹೇಗಿರ್ತಾವೆ ಗೊತ್ತಾಗಲ್ಲ. ನನ್ನ ಮಗನಿಗೇನಾದರೂ ದೃಷ್ಟಿಯಾಗಿರ್ಬೇಕಂತೇಳಿ ತಿಳ್ಕೊಂಡು ಅನೇಕ ರೀತಿಯಿಂದ ಅವನ ಅದೇನು ತೆಗಿತಾರಲ್ಲ ದೃಷ್ಟಿದೋಷ ತೆಗೆಯುವುದ್ರ ಜೊತೆಗೆ ಆ ಎಮ್ಮ ಹಾಡ್ತಾ ಇದ್ದಾಳ. ಚಲೋ ಹಾಡ್ತಾಳಕ್ಕೆ. ಗವೈಗಳು ಹಾಡ್ತಾರೆ. ಇಲ್ಲೇ ಇದ್ರಿಲ್ಲ ಕದೆ ಅಂದ್ರೆ 2-3 ಅಕ್ಷರ ನಡೀತದೆ. ಇದು ಸ್ವಲ್ಪ ಇದೇನು ಮ್ಯಾಲ ಪಲ್ಲವಿಲ್ಲ. ಒಂದೇ ತಗೊಂಬಿಟ್ಟೇನಿ. ನಾ ಎಷ್ಟರದಾಗ ಹಾಡ್ತೇನೆ ಅಟ್ಟೆ ಬೇಕ್ರಿ ಇವು ತಬಲಾ ಎರಡೂ ಕೂಡಿ, ಇಲ್ಲಾಂದ್ರೆ ಬೇಸೂರ ಹಾಕುತ್ತಾವ. ತೊಟ್ಟಿಲದಾಗುಳ್ದು ತೊಳೆದ ಮೂತವ ಕಂಡೆ, ತೊಟ್ಟಿಲದಾಗುಳ್ದು ತೊಳೆದ ಮೂತವ ಕಂಡೆ, ಹೊಟ್ಟಿ ಮ್ಯಾಲಾಗಿ ಮನಗ್ಯಾನ, ಹೊಟ್ಟಿನೇ ಮ್ಯಾಲಾಗಿ ಮನಗ್ಯಾನ, ಸಿದ್ಧ ಬೀರಗ ಮುತ್ತಿನ ದೃಷ್ಟಿ ತಗದೇನ, ಹೊಟ್ಟಿನೇ ಮ್ಯಾಲ
ಜ್ಯೋತಿರಲಿಂಗಗ ಮುತ್ತಿನ ದೃಷ್ಟಿ ತಗದೇನ. ಜಯ ಮಂಗಲಂ ಜಯ ನಮಪ್ಪ. ಹೀಗೆ ಹಾಡ್ತಾ ಮಗನ ದೃಷ್ಟಿ ದೋಷ ತೆಗೀತಾ ಇರುವ ಸಮಯದಲ್ಲಿ ಕಳವಿ ನಾರಾಯಣಗೌಡರಿಗೆ ಅವ ಸರ್ವತೋ ಪ್ರಯತ್ನ ಮಾಡಿದ್ದ. ಅವನ ಹೆಂಡತಿ ಗಂಡನನ್ನೇ ಮಾಡಿಕೊಡಬಾರದಂತ ಪ್ರತಿಜ್ಞೆ ಮಾಡಿದ್ಲು. ಆಕಿನ ಪ್ರತಿಜ್ಞೆಯ ಭಂಗ ಆಯಿತು. ಆ ಬಳಿಕ ಇವರನ್ನ ಶಿವನ ಸೇವೆಯಿಂದ ವಂಚಿತ ಮಾಡಬೇಕಂತ ಪರಮಾತ್ಮನಲ್ಲಿ ಕಳವಿ ನಾರಾಯಣಗೌಡ ದೂರ ಹೇಳಿದ. ಬಂಜೆ, ಕುಳ್ಬಾನ, ಸಲ್ಗಿಡ ಅದರಿಂದಲೂ ಕೂಡ ಇವರನ್ನು ವಂಚಿತ ಮಾಡಬೇಕು ಅಂತಕ್ಕಂಥ ಹೊಟ್ಟೆ ಕಿಚ್ಚಿನ ಭಾವದಿಂದ ದೂರ ಮಾಡಿದ. ಆದರೂ ತಾಯಿ ಸೂರಮ್ಮ ದೇವಿಯ ಪಾತಿವರ್ತ್ಯ ಧರ್ಮದ ಪ್ರಬಲವಾದಂಥ ಶಕ್ತಿಯಿಂದ ಸಂತಾನವನ್ನು ಪಡ್ಕೊಂಡಂಥ ಸುದ್ದಿಯೂ ಮುಟ್ಟಿದಾಗ ನಮ್ಮ ಜೀವನದಲ್ಲಿ ಒಂದೇ ಸಲ ಕಷ್ಟ ಬಂತು ಅಂದ್ರೆ ನಾವೆಷ್ಟೋ ತ್ರಾಪ್ ಮಾಡ್ಕೋತೀವ್ರಿ. ನೋಡ್ತಾ ಇದ್ದೀರಲ್ಲ ಅವ್ರ ಜೀವನ ಹೆಂಗಿದೆ, ಎಷ್ಟು ಕಷ್ಟ ಹೇಳಿ. ಆತ ಗರ್ಭದೊಳಗೆ ಮೂಡಿದ ಕ್ಷಣ ವಿಷದ ಬುತ್ತಿಯನ್ನು ತೆಗೆದುಕೊಂಡು ಬಂದು ಸ್ವಂತ ತಂಗಿಯೇ ಒಡ ಹುಟ್ಟಿದ ಸಹೋದರಿಯ ಗರ್ಭಪಾತ ಮಾಡಬೇಕು ಅಂತನೂ ಕೂಡ ಶತಪ್ರಯತ್ನ ಮಾಡಿದ. ಆದರೂ ಕಲ್ಲಾಡ್ಬಿಡ್ರಿ ಪುಟ್ಟಿಗಳೇ, ನನ್ನ ಕಣ್ಣು ನೋಡ್ರಿ, ಕಡೆ ಕಲ್ಲಾಡಕತ್ರಿ ಅಂದ್ರೆ ಕುಡಿಯವ ಸಿಗುತ್ತಾ ನೋಡು. ಕುಡಿಯವ ಸಿಗುತ್ತಾನ, ಆಡವ ಸಿಗುತ್ತಾನ, ಏನು ಕುಡಿಯವ ಸಿಗುತ್ತಾನೆ ಯಾರಿಗೆ ಕುಡಿಯ ಮುತ್ತೆ ದಾರು ಕುಡಿಯವಂತ ಕೇಳಾಕತ್ಯಾರ. ಏನು ಕುಡಿತಾನ ಗೊತ್ತಾಗುತ್ತಲ್ಲ. ಏನು ಕುಡಿದು ಬರ್ತಾರೆ ಇವ? ಅಂಬ್ಲಿ ಕುಡಿದು ಬರ್ತಾರೇನು? ಅಮೃತ ಕುಡಿತಾರೇನು? ಅಭಿಷೇಕ್ ಕುಡಿತಾರೇನು? ಎಮ್ಮೆ ಹಾಲು ಕುಡಿತಾರೇನು? ಇಲ್ಲ, ಅಲ್ಲಿ ದುಕಾನ್ದಾಗ ಇರ್ತದಲ್ಲ ಅದು ಕುಡಿತಾರೆ. ಏನು ಮಾಡೋದು? ನಾ ಡೊಳ್ಳಿಂದಾಗ ಅವಾಗ ಹಾಡ್ತಿರ್ತೀನಿ ರೀ. ಅದು ಹಾಡದ್ರಿ ಒಂದು, ದಾರು ಕುಡಿಯೋದು ಬಿಡ್ಲಿಲ್ಲ ನನ್ನ ಗಂಡ, ಅವಾಗ ಹೊಡಿಬಡಿ ಮಾಡಿ ಕಟ್ಟ್ಯರವ ದಂಡ. ಹೆಣ್ಮಗಳು ಅಳ್ತಾಳ್ರಿ ಹಿಂಗೆ. ಇವರೊಂದು ಹಾಡ್ತಾರೆ ಭಜನ್ಯಾಗ. ಏನಪ್ಪ ಅದು? ಮುತ್ಯ ರಾತ್ರಿ ಕುಡಿದು ಬರ್ತಾನ, ಹಾಂಡ್ಯ ಬಾಂಡ್ಯ ಹೊಡಿತಾನ. ಇದನ್ನು ಹಾಡಿರಿ. ಏನು ಮಾಡೋದು?